ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಬಹಳ ಅಚ್ಚರಿಯ ಮಹತ್ವವಾದ ಸುದ್ದಿ ಏನೆಂದರೆ, ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವರ ಧರ್ಮಪತ್ನಿಯಾದಂಥ ಸಂಧ್ಯಾ ಅವರು ಘಟಪ್ರಭಾದಲ್ಲಿ ಸಾವಿರಾರು ಮಹಿಳೆಯರ ಜೊತೆ ತಮ್ಮ ಯಜಮಾನರ ಮತ ಕೇಳಿದರು. ಯಜಮಾನರಿಗೆ ನೋಡಿ, ಬಹಳ ವಿಶೇಷ ಅಚ್ಚರಿಯ ಸುದ್ದಿ. ರಾಜಕೀಯ ತಿರು ಯಾವ ಕಡೆ ಪಡೆತಾ ಇದೆ. ಕಾಂಗ್ರೆಸ್ ಮೇಲುಗೈ ಸಾಧಿಸಲಿಕ್ಕೆ ನಿಮ್ಮ ಮನೆ ಮಗಳು ಅಂತ ಶ್ರೀಮತಿ ಸಂಧ್ಯಾ ಲಖನ್ ಜಾರಕಿಹೊಳಿ ಅವರು ಘಟಪ್ರಭಾದಲ್ಲಿ ಬೃಹತ್ ಮಹಿಳೆಯರೊಂದಿಗೆ ಆರತಿ ಹೂಮಾಲಿಯೊಂದಿಗೆ ಸತ್ಕಾರ ಸಮಾರಂಭದೊಂದಿಗೆ ಅದ್ದೂರಿಯ ಪ್ರಚಾರ ಇವತ್ತು ತಿರುವು ಕಾಂಗ್ರೆಸ್ದು ಮೇಲ್ಪಟ್ಟಕ್ಕೆ ಏರ್ತಾ ಇದೆ. ಕಾಂಗ್ರೆಸ್ ವೋಟ್ ಬ್ಯಾಂಕು ಹೆಚ್ಚಾಗ್ತಾ ಇದೆ. ವೀಕ್ಷಕರೇ, ಇದೊಂದು ಬಹಳ ಅಚ್ಚರಿ ಸುದ್ದಿ. ಯಾಕಂದ್ರೆ ಸಂಧ್ಯಾ ಅವರು ಘಟಪ್ರಭಾದಲ್ಲಿ ಬೆಳೆದವರು. ಘಟಪ್ರಭಾ ನನ್ನ ಮನೆ ಮಗಳಂತ ತಿಳ್ಕೊಳ್ಳಿ. ನಾನು ಘಟಪ್ರಭಾ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಿದ್ದೀನಿ. ಅನೇಕ ಕುಟುಂಬದವರು, ಅನೇಕ ಜನರು ನನಗೆ ಪರಿಚಯ ಇದ್ದಾರೆ. ಅದಕ್ಕಾಗಿ ನಮ್ಮ ಯಜಮಾನರಿಗೆ ಕಾಂಗ್ರೆಸ್ ಹಸ್ತದ ಗುರುತಿಗೆ ಮತ ಕೊಡಿ, ಪ್ರಚಂಡ ಬಹುಮತದಿಂದ ಆರಿಸಿ ತನ್ನಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಅಂತ ಹೇಳಿ ನೂರಾರು ಆರತಿ ಮಾಡಿದ ಜನರಿಗೆ ಎಲ್ಲರಿಗೆ ತಮ್ಮ ಅಭಿನಂದನೆ ಸಲ್ಲಿಸಿದವರು ನೀವು ದೃಶ್ಯದಲ್ಲಿ ನೋಡಬಹುದು. ಇದು ನಮ್ಮ ನಂಬರ್ 1 ಚಾನಲ್ಗೆ ಅವರು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು ಸಹಿತ ನೀವು ನೋಡಬಹುದು. ನಮ್ಮ ನಂಬರ್ 1 ಚಾನಲ್ ಪ್ರತಿನಿಧಿ ವಿಠಲ್ ಕುಂಬಾರ್ ಅವರು ನೇರ ಸಂದರ್ಶನದಲ್ಲಿ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ನಮಸ್ಕಾರ. ಹಿಂದಿಂದ ಬರ್ರಿ, ಎಲ್ಲರೂ ಹಿಂದಿಂದ ಬರ್ರಿ, ಹಿಂದೆ ಹಿಂದೆ ಬರ್ರಿ, ಹಿಂದೆ ಬರ್ರಿ, ಎಲ್ಲರೂ ಹಿಂದೆ ಬರ್ರಿ, ಹಿಂದೆ ಬರ್ರಿ. ನಮ್ಮ ಮಗಳು ಗೋಕಾಕದಿಂದ ಇಲ್ಲ ಮತಯಾಚನೆಗೆ ಆಗಮಿಸಿ ಅವರು ಇಲ್ಲಿ ಒಂದೆರಡು ಮಾತುಗಳನ್ನು ಹೇಳಿ ನಮಗೆ ಹಿತವಚನಗಳನ್ನು ಹೇಳಿದ್ದಕ್ಕಾಗಿ ಸಂಧ್ಯಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ, ಮತ ಯಾಚಿಸಿ ಎಂದು ತಮ್ಮಲ್ಲಿ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಆ ಮಾಹಿತಿ ತೆಗಿರಿ ಮೇಡಮ್, ಆ ಮಾಹಿತಿ ತೆಗಿರಿ. ಕಾಂಗ್ರೆಸ್ ಪರ ನಮಸ್ಕಾರ. ಎಲ್ಲ ಬಂಧು ಮಿತ್ರರಿಗೆ ಶ್ರೀ ಲಖನ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವ್ರ ಪರವಾಗಿ ನಾವು ಮಾತಾಡಬೇಡ್ರಿ ಯಾರು. ಕಾಂಗ್ರೆಸ್ ಪಕ್ಷದಿಂದ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ, ಅವರಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತಗಳನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸ್ಕೊಂಡು ತೊಗೊಂಡು ಬಂದು ನಿಮ್ಮ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸ್ತೀನಿ. ನಮಗೆ ತುಂಬ ಮುಖ್ಯ. ನಾನು ಇಲ್ಲಿ ಅವಳೆ ಘಟಪ್ರಭಾದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದೀನಿ. ಹಾಗಾಗಿ ನಮ್ಮ ಬಾಂಧವ್ಯ ಇನ್ನೂ ದೇಹರ ಅಂತಾರಲ್ಲ ಆ ರೀತಿ ಈ ಚುನಾವಣೆಯಲ್ಲಿ ಆ ಸಂಬಂಧವನ್ನು ನೀವು ಎತ್ತಿ ಹಿಡಿಬೇಕು. ಅದೇ ನನ್ನ ಕಳಕಳಿಯ ಪ್ರಾರ್ಥನೆ. ನಮ್ಮ ಯಜಮಾನ ನಮ್ಮೆಲ್ಲರ ಪೂರ್ಣವಾಗಿರ್ತಕ್ಕಂಥ ಸಹಕಾರ ನೀಡತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಲಖನ್ ಜಾರಕಿಹೊಳಿ ಅವರು ಈ ಬಾರಿ ಪ್ರಥಮ ಬಾರಿಗೆ ನಿಂತವರಿಗೆ 5 ವರ್ಷದಲ್ಲಿ 5 ಕಿರಣದಲ್ಲಿ 25 ವರ್ಷದಲ್ಲಿ ಅಭಿವೃದ್ಧಿ ಕಾಣದೇ ಇರತಕ್ಕಂತಹ ಅಭಿವೃದ್ಧಿಯನ್ನ 5 ವರ್ಷದ ಅವಧಿಯೊಳಗ ಅಭಿವೃದ್ಧಿ ನಮಗೆ ಕಾಣಿಸ್ಲಿಕ್ಕೆ ಕೊಡೋದರ. ಯಾಕಂದ್ರ ನಾವು ಎಲ್ಲರಿಗೂ ಅಭಿವೃದ್ಧಿ ಬೇಕಾಗಿದೆ. ಲಖನ್ ಜಾರಕಿಹೊಳಿ ಅವರು ಶ್ರೀಮತಿಯವರು ಇದೇ ಹೇಳಿದ್ರು,
ಹಕ್ಕಳಿ ನೀವು ಓಟ್ ಹಾಕ್ರಿ, ಹಕ್ಕಳಿ ನಿಮ್ಮ ಕೆಲಸಗಳನ್ನ ತಗೊಳ್ರಿ. ಇವತ್ತಿಲ್ಲಿ ಬಂದವರು ನಿಮ್ಗ ಹಕ್ಕಳಿ ನಾವು